ಹಲೋ ಎವ್ರಿ ಒನ್, ವೆಲ್ಕಮ್ ಟು SSLC ಆ್ಯಂಡ್ PUC ನಾಲೆಜ್ ಹಬ್. ಇವತ್ತಿನ ವಿಡಿಯೋ SSLC ವಿದ್ಯಾರ್ಥಿಗಳಿಗಾಗಿ SSLC ಪರೀಕ್ಷೆಗೆ ಭಯವನ್ನು ಬಿಟ್ಟು ಲಕ್ಷ್ಯವನ್ನು ಕೊಟ್ಟು ಅಭ್ಯಾಸ ಮಾಡಿದ್ದಾದ್ರೆ ನೀವು ಅಂಕಗಳನ್ನು ಗಳಿಸಲಿಕ್ಕೆ ಬಹಳಷ್ಟು ಉಪಯೋಗವಾಗ್ತೈತೆ. SSLC ವಿದ್ಯಾರ್ಥಿಗಳು ಬುದ್ಧಿವಂತರು, ಪರಿಶ್ರಮಿಗಳಾಗಿದ್ದರೂ ಎಲ್ಲೋ ಒಂದು ಕಡೆ ಏನಾಗ್ತಾರಪ್ಪ ಅಂತಂದರೆ ಒಂದು ಫೇಲ್ ಆಗುವಂಥ ನೆಗೆಟಿವಿಟಿ ಮೈಂಡ್ನಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅಂಥ ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋವನ್ನು ಮಾಡಿದ್ದೀನಿ. ಹೌದಾ, ಈ ಪೇಪರ್ ಕಟೌಟ್ನಲ್ಲಿ ಇರುವಂಥ ಮಾಹಿತಿಯನ್ನು ಇಷ್ಟೇ ಅಲ್ಲ, ನಾನು ನನ್ನ ವಿಡಿಯೋದಲ್ಲಿ ಪೂರ್ತಿಯಾಗಿ ಡಿಟೇಲಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ SSLC ವಿದ್ಯಾರ್ಥಿಗಳಿಗಾಗಿ. ಸೊ ವಿಡಿಯೋ ನೋಡಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿ ಸ್ಟಾರ್ಟ್ ಮಾಡ್ತೇನೆ. ಪ್ರತಿಯೊಬ್ಬರು ಮಾಡಬೇಕಪ್ಪ ಅಂತಂದರೆ ಶಾಲೆಯ ವಿದ್ಯಾರ್ಥಿಗಳಿಗೆ ಶಾಲೆಯ ಪೋಷಕರು ಒತ್ತಡದಿಂದ ಆತಂಕ ಮತ್ತಷ್ಟು ಹೆಚ್ಚಾಗಿ ಮನೋಬಲ ಕುಸಿಯಲೂಬಹುದು. ಆದರೆ ವಿದ್ಯಾರ್ಥಿಗಳೇ ಆತಂಕ ಬಿಟ್ಟು ಓದಿನ ಕಡೆಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗ್ತದೆ. ಹೌದಾ, ಪರೀಕ್ಷೆ ಜಯಶೀಲರಾಗಬೇಕೆಂದು ಬಯಸಿದವರೆಲ್ಲರಿಗೂ ಬುದ್ಧಿವಂತರಾಗಲಿ ಆಗಿರಬೇಕೆಂದು ಇಲ್ಲ. ಜ್ಞಾನಾರ್ಜನೆಗಾಗಿ ಅಧ್ಯಯನ ಮಾಡುವುದು ಎಷ್ಟು ಮುಖ್ಯವೋ ಪರೀಕ್ಷೆಯಲ್ಲಿ ಯಶಸ್ವಿಯಾಗುವುದಕ್ಕಾಗಿ ಅಧ್ಯಯನ ಮಾಡುವುದು ಕೂಡ ಅಷ್ಟೇ ಮುಖ್ಯವಾಗ್ತದೆ. ಹೌದಾ, ಪರೀಕ್ಷೆಯ ದಿನದ ವಿದ್ಯಾರ್ಥಿಗಳ ಮನಸ್ಥಿತಿ ಮತ್ತು ಬರವಣಿಗೆ ಮೇಲೆ ಪ್ರಭಾವ ಬೀರುತ್ತದೆ. ಹೀಗಾಗಿ ಕೆಲವು ಸೂಚನೆಗಳನ್ನು ಈ ವಿಡಿಯೋದಲ್ಲಿ ಇಲ್ಲಿ ಕೊಡಲಾಗಿದೆ. ನಿಮ್ಮ ಪಾಠಗಳನ್ನು ಸಂಪೂರ್ಣವಾಗಿ ಓದಿಕೊಳ್ಳಿ ಮತ್ತು ಪಾಠದಲ್ಲಿನ ಪ್ರತಿ ವಾಕ್ಯವು ಬಹುಮುಖ್ಯವಾಗಿರ್ತದೆ. ವಾಕ್ಯಗಳಿಗೆ ಪ್ರಶ್ನೆಗಳಿಗೆ ಬರಬಹುದು. ತುಂಬ ಕಷ್ಟವಾದುದನ್ನು ಪರೀಕ್ಷೆಯ ಸಮಯದಲ್ಲಿ ಓದಲು ಪ್ರಯತ್ನಿಸಬೇಡಿ. ಹೌದಾ, ಈ ಮುಂಚಿತವಾಗಿಯೇ ಅದನ್ನು ನೋಡಿಕೊಳ್ಳುವುದು ಉತ್ತಮ. ಪದ್ಯಗಳು ಆದಷ್ಟು ಮುಂಚಿತವಾಗಿ ಮಾಡಿಕೊಳ್ಳಿ. ನಕ್ಷೆಗಳು, ಚಿತ್ರಗಳು, ಭಾಗಗಳನ್ನು ಪ್ರಶ್ನೆಗಳಾಗಿ ಪರಿವರ್ತಿಸಿ ಅದನ್ನು ಕೇಳಬಹುದು, ಅದನ್ನು ನೋಡ್ಕೋಬೇಕು. ಆದ್ದರಿಂದ ಎಲ್ಲ ವಿವರಗಳನ್ನು ನಾವೇನು ಮಾಡಿದ್ದೀವಿ ಇಲ್ಲಿ ಈ ನನ್ನ ಅಫಿಷಿಯಲ್ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ. ಹೌದಾ, ಇಲ್ಲಿ ಶಾರ್ಟಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತದ. 8450 ಪ್ರಶ್ನೆಗಳನ್ನು ಒಂದು ಕ್ವಶನ್ ಬ್ಯಾಂಕನ್ನು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮಕ್ಕಳಿಗೆ ಈಸಿ ಆಗಲಿ ಅಂತ ಹೇಳಿ ಅದನ್ನು ಚೆಕ್ಔಟ್ ಮಾಡ್ಕೋಬಹುದು. ನನ್ನ ವಿಡಿಯೋ ನೀವು ನೋಡಬೇಕಪ್ಪ ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ನೀವು ನೋಡಬಹುದು. ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.